ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದಲ್ಲಿ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣ್ಣದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ. ಶೋಷಿತ ಸಮುದಾಯದ ಧ್ವನಿ ಅಂಬೇಡ್ಕರ್ ಎಂದ ಹರತಾಳು ಹಾಲಪ್ಪ. ಅಂಬೇಡ್ಕರ್ ಕುರಿತು ಹೊನಗೋಡು ನಟರಾಜ್ ಗೇರ್ಬೀಸು ಮಾತು. ಬಿದರೂರು ಜೈನ ಬಸದಿಯಲ್ಲಿ ವರ್ಧಮಾನ ಸ್ವಾಮಿ ಪಂಚಕಲ್ಯಾಣೋತ್ಸವ. ಜೈನ ಧರ್ಮದ ಮಹತ್ವ ಕುರಿತು ಬಿವೈಆರ್ ಮಾತು. ಈಗ ಸುದ್ದಿಯ ವಿವರ. ಅಂಬೇಡ್ಕರ್ ಆಶಯಗಳಿಗೆ ಧಕ್ಕೆ ತರದಂತೆ ನಮ್ಮ ನಡವಳಿಕೆಗಳು ಇರಬೇಕು. ಸಂವಿಧಾನದ ಮೂಲಕ ನೀಡಿದ ಕರ್ತವ್ಯ ಮತ್ತು ಹಕ್ಕುಗಳನ್ನು ನಿಷ್ಠೆಯಿಂದ ಪಾಲಿಸಬೇಕು ಎಂದು ಮಾಜಿ ಸಚಿವ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರ ಸಭಾಂಗಣದಲ್ಲಿ ಗುರುವಾರ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಡಿಎಸ್ಎಸ್ ಸಂಚಾಲಕ ನಟರಾಜ್ ಗೇರ್ಬೀಸು ಮಾತನಾಡಿದರು. ಸಮಿತಿಯ ಜಿಲ್ಲಾ ಸಂಚಾಲಕ ದುರ್ಗಾ ಬೋವಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗೋಪಾಲ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಣಪತಿ ಇರುವಕ್ಕಿ, ಮಂಜಪ್ಪ ಇರುವಕ್ಕಿ ಇನ್ನಿತರರು ಉಪಸ್ಥಿತರಿದ್ದರು. ನಾವು ನಿಮ್ಮಲ್ಲಿ ಕುತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪುಣ್ಯಾತ್ಮ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ನಮಗೆ ನಿಮಗೆಲ್ಲ ದೇವರಿಗೆ ಸಮಾನ. ಅವರೇ ದೇವರು. ನಮಗೆ ಬದುಕು ಕೊಟ್ಟೋರೇ ಅವರು. ನಾವಿಲ್ಲಿದ್ರೆ ಎಲ್ಲಿ ನಂತರ ಒಂದು ಸಂವಿಧಾನ ಬರೆದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಜಾತಿ ಧರ್ಮದವರು ಸಮಾನರು ಅಂತ ಹೇಳಿ ಪ್ರಪಂಚಕ್ಕೆ ತೋರಿಸಿದ್ರು. ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮ ಸಂವಿಧಾನವನ್ನು ಬರೆದ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಒಳ್ಳೆ ಹುಟ್ಟು ಬರದೆ ಹೋಗಿದ್ದು ನಾವು ಏನಾಗಿರ್ತಿದ್ವೋ, ಎಲ್ಲಿರ್ತಿದ್ವೋ, ಹೇಗಿರ್ತಿತ್ತು ಈ ದೇಶ ಎಷ್ಟು ದೇಶ ಆಗಿರ್ತಿತ್ತು ದೇವರಿಗೆ ಗೊತ್ತದೆ. ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪುಣ್ಯಾತ್ಮರ ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ನಾವು ಇವತ್ತು ಇಲ್ಲಿವರೆಗೆ ಮುಟ್ಟಿದ್ದೇವೆ. ಇನ್ನ ಮುಂದೆ ಹೋಗ್ಬೇಕಾಗಿದೆ. ಅದನ್ನು ಹೇಳಿದ್ರು ಅವರು. ನೀವು ವಿದ್ಯೆ ಕಲಿರಿ, ಮೊದಲೇ ವಿದ್ಯೆ ಕಲಿತು ಸ್ವತಂತ್ರರಾಗಿ ನಿಮ್ಮ ಕಾಲ ಮೇಲೆ ನೀವು ಎಲ್ಲೋ ಹಾಗೆ ಅಂತ ಹೇಳಿ ನಮ್ಗೆ ಬರ್ಕೊಂಡಿದ್ದಾರೆ. ಸಂವಿಧಾನ ಬರೋದಕ್ಕಿಂತ ಮುಂಚೆ 1950ಕ್ಕಿಂತ ಮುಂಚೆ ನಿಮ್ಗೆಲ್ಲ ಓಟ್ ಇರ್ಲಿಲ್ಲ, ನಮ್ಗೆಲ್ಲ ಓಟ್ ಇರ್ಲಿಲ್ಲ, ಎಲ್ಲರಿಗೂ ಓಟ್ ಇರ್ಲಿಲ್ಲ. ಯಾರು ಶ್ರೀಮಂತರು, ಯಾರು ದುಡ್ಡು ಕಟ್ಟೋರಿದ್ದಾರೆ, ಯಾರು ಟ್ಯಾಕ್ಸ್ ಕಟ್ತಾರೆ ಅವ್ರಿಗೆ ಮಾತ್ರ ಓಟ್ ಇತ್ತು. ಹೀಗೆ ಇದ್ರ ಬಗ್ಗೆ ಕಲ್ಪನೆ ನಿಮ್ಗೆಲ್ಲ ಅನೇಕ ಸರಿ ಹೇಳಿದ್ದಾರೆ. ಈಗಲೂ ಹೇಳೋರು ಇದ್ದಾರೆ, ಶ್ರೀನಿವಾಸ ಮಾತಾಡ್ತಾರೆ ಅಂತ ಕಾಣುತ್ತೆ. ಹಾಗಾಗಿ ಅದೇ ವಿಷಯಗಳು ಹೇಳೋದಿಲ್ಲ. ಯಾರು ಅಂದ್ರೆ ನಿಮ್ಗೆ ನಮ್ಮ ಪಾಲಿಗೆ ದೇವರು ಅವರೇ. ದೇವ್ರನ್ನ ನಾವು ನೋಡಿಲ್ಲ, ಆದ್ರೆ ಅಂಬೇಡ್ಕರ್ ಅವ್ರನ್ನ ನೋಡಿದ್ರು ನಮ್ಮ ಹಿರಿಯರು ಇದ್ದಾರೆ. ದೇವರನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡ್ತೇವೆ. ಇರಲಿ ಅವರು. ನಾವು ಹೇಳ್ತಿದ್ವಿ ಹಿಂದೆಲ್ಲ ಶೋಷಿತರಿನು ನಾವು ಸೈಜುಗರು, ಹೊತ್ತೋರು, ಅರೆಬಟ್ಟೆ ಉಂಡೋರು, ಒದಿಸಿಕೊಂಡು ಒರಗಿದವರು ನನ್ನ ಜನಗಳಪ್ಪ, ನನ್ನ ಜನಗಳು ಅಂತೇಳಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ಹೇಳ್ತಿದ್ವಿ. ಅಂದ್ರೆ ನಮ್ಮ ಪರಿಸ್ಥಿತಿ ಕೇವಲ 40-50 ವರ್ಷ ಹಿಂದಿತ್ತು. ಕೇವಲ 40 ವರ್ಷದಿಂದ ನಾವು ಸೈಜುಗಲ್ಲು ಹೊತ್ತೋರು ಅಂದ್ರೆ ಕೂಲಿ ಮಾಡೋರು, ನಾವು ಒದಿಸಿಕೊಂಡು ಒರಗಿದವರು, ಶ್ರೀಮಂತರ ದಬ್ಬಾಳಿಕೆಗೆ ಒಳಗಾದವರು, ಧಾರ್ಮಿಕ ಒಳಗಾದವರು ಅಂತ ಹೇಳ್ತಿದ್ವಿ. ಆದ್ರೆ ಈಗ ಕಾಲ ಬದಲಾಗಿದೆ. ಆ ಕಾಲ ಬದಲಾಗದ ಕಾರಣ ಅಂಬೇಡ್ಕರ್ ಅವರು. ಈ ದೇಶ ಇವತ್ತು ಅಭಿವೃದ್ಧಿ ಆಗೋದಕ್ಕೆ ಅಂಬೇಡ್ಕರ್ ಅವರು ಕಾರಣ. ಅದಕ್ಕೆ ಅವ್ರು ಹೇಳಿದ್ರು, ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತಾ. ನನಗೆ ಹೇಳಿರ್ತಾರೆ ಕೆಲವು ಅನೇಕ ಜನ. 40 ವರ್ಷದಿಂದ ನಾವು ಹಾಡು ಹೇಳ್ತಿದ್ವಿ. ಸೈಜುಗಲ್ಲು ಹೊತ್ತೋರು, ಅರೆಬಟ್ಟೆ ಉಂಡೋರು, ಒದಿಸಿಕೊಂಡು ಒರಗಿದವರು ನಾವು. ಯಾರೋ ಹೇಳದಂಗೆ ಕೇಳ್ತಿದ್ವಿ. ಊಟಕ್ಕಿರ್ಲಿಲ್ಲ, ಅನ್ನಕ್ಕಿರ್ಲಿಲ್ಲ, ಅರೆಬಟ್ಟೆ ಉಂಡೋರು, ಗಂಜಿ ಉಂಡೋರು, ಬಂಬ್ಲಿ ಉಂಡೋರು, ಏನೋ ಬಿಟ್ಟು ಇಡ್ಲಿ ತಿಂದವರು, ದೋಸೆ ತಿಂದವರು, ನಮಗೆ ಕೊಂಡು ತಿನ್ಲಿಕ್ಕೆ ಶಕ್ತಿ ಇರ್ಲಿಲ್ಲ ಅಂತವ್ರು ನಾವು. ಈಗ ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯ ಆಗ್ಬೇಕು ಅಂತ ಹೇಳ್ತೇವೆ. ಅಂದ್ರೆ ಕಾಲ ಬದಲಾಗಿದೆ. ಅವರ 3 ರೂಪಾಯಿ ಕೂಲಿ ಕೊಡೋರು, ನಾವು ಕೂಲಿಗೆ ಹೋಗ್ತಾರೆ. ನೀವು ಹೋಗೋತ್ತಿಗೆ 8 ರೂಪಾಯಿ ಕೆಲಸ ಮಾಡೋದು, 5 ರೂಪಾಯಿ. ಇವರು ಹೋಗ್ತಾರೆ 5 ರೂಪಾಯಿ ಆಗಿದ್ದಾರೆ. ನಾವು ಹೋಗ್ತಿದ್ವಿ. ನಾನು ನಮ್ಮ ಮಹೇಶ್ ಅಣ್ಣ ಇಲ್ಲೇ ಇದ್ದಾರೆ, ಗಣೇಶ್ ಅಣ್ಣ ಹೋಗ್ತಿದ್ದಾರೆ, ಕೋಳಿ ಕೆಲಸಕ್ಕೆ ಹೋಗ್ತಿದ್ವಿ. ಅವ್ರೇನು ಶೋಷಣೆ ಮಾಡ್ತಿಲ್ಲ. ಪುಣ್ಯ ನಮಗೆ ಕೆಲಸ ಬೇಕಿತ್ತು, ನಮಗೆ ದುಡ್ಡು ಬೇಕಿತ್ತು, ನಾವು ಹೋಗ್ತಿದ್ವಿ. ಅಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ 3 ರೂಪಾಯಿ ಇತ್ತು. ಆಗ 3 ರೂಪಾಯಿ ಇದ್ರೆ ಅಕ್ಕಿಗೆ 2 ರೂಪಾಯಿ ಇತ್ತು. 1 kg ಅಕ್ಕಿಗೆ 2 ರೂಪಾಯಿ, ಕೂಲಿಗೆ 3 ರೂಪಾಯಿ.
ಎಷ್ಟು ಸಾಕಾಗುತ್ತೆ? 1 ಕೆಜಿ ಅಕ್ಕಿ ತಗೊಂಡ್ಬಿಟ್ಟು ದುಡ್ಡಿಲ್ಲ. ಅದೆಲ್ಲ ಗಂಡ ಕುಡುಕ ಆಗಿದ್ರೆ ಕೂಲಿ ಮಾಡೋ ಕುಡಿಯೋನಾಗ್ಬಿಟ್ರೆ ಅದಕ್ಕೆ ಹೋಗ್ಬಿಡ್ತೀವಿ. ಹೀಗೆ ಆ ಕಾಲದಲ್ಲಿ ಇದ್ರು. ಈಗ ಅಂಬೇಡ್ಕರ್ ನಮಗೆ ವಿದ್ಯೆ ಕಲಿಸಿದ್ರಿಂದ, ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದ್ರಿಂದ ಇವತ್ತು ನಾವು 500 ರೂಪಾಯಿ ಕೂಲಿ ದುಡ್ಡು ನೋಡ್ತಾ ಇದ್ದೀವಿ. 500 ರೂಪಾಯಿ ಗಂಡಾಳಿಗೆ ಕೂಲಿ ಇದೆ. ಯಾಕಂದ್ರೆ ದೇಶ ಅಭಿವೃದ್ಧಿ ಆಗ್ತಾ ಬಂತು. ಅಕ್ಕಿ ರೇಟ್ 50 ರೂಪಾಯಿ ಇದೆ. ಬರೀ 50 ರೂಪಾಯಿ ಅಕ್ಕಿ, 500 ರೂಪಾಯಿ ಕೂಲಿ. ಇದು ಅಭಿವೃದ್ಧಿ ಆಗಿದೆ. ಈಗ ನಾವೇನ್ ಮಾಡ್ಬೇಕು? ಅಂಬೇಡ್ಕರ್ ನಮ್ಗೆ ಏನ್ ಹೇಳಿದ್ದಾರೆ? ಆವಾಗ 3 ರೂಪಾಯಿ ಕೂಲಿ, 2 ರೂಪಾಯಿ ಅಕ್ಕಿ, ಪೆಟ್ರೋಲಿಗೆ 4 ರೂಪಾಯಿ ಇತ್ತು 1 ಲೀಟರ್ಗೆ. ನಮ್ಮ ಮನೆಯವರು, ನಮ್ಮ ಯಜಮಾನರು, ನಮ್ಮಪ್ಪ ಎಣ್ಣೆ ಹಾಕ್ತಿದ್ರು, ಅದಕ್ಕೆ 7 ರೂಪಾಯಿ ಇತ್ತು. ಅವನ್ನೆಲ್ಲರೂ ಹೆಚ್ಚು ಕಮ್ಮಿ ಹಾಕೊಂಡ್ರು ಒಂಚೂರು ಕುಡ್ದಾದ್ರೆ ಕೂಲಿ ಎಲ್ಲ ಅದಕ್ಕೆ ಹೋಗ್ತಿದ್ರು. 7 ರೂಪಾಯಿ ಒಟ್ಟಿಗೆ ಹಾಕ ಎಣ್ಣೆಗೆ, ವಾಟ್ರಿಗೆ. ಪೆಟ್ರೋಲಿಗೆ 4 ರೂಪಾಯಿ, ಕೂಲಿ 3 ರೂಪಾಯಿ, ಅಕ್ಕಿಗೆ 2 ರೂಪಾಯಿ. ಏನ್ ಹ್ಯಾಕ್ ಜೀವನ ಮಾಡೋದು? ಅದಕ್ಕೆ ಅರೆ ಬಟ್ಟೆ ಉಣ್ತಿದ್ವಿ, ಅಂಬ್ಲಿ ಮಾಡ್ತಿದ್ರು. ಇಲ್ಲಿ ಯಜಮಾನರು ವಯಸ್ಸಾದ್ರೆ ಗೊತ್ತಿದೆ, ಅಂಬ್ಲಿ ಗಂಜಿ ಉಣ್ಣೋದು. ಈಗ ಹಾಗಿಲ್ಲ. 500 ರೂಪಾಯಿ ಕೂಲಿ, 50 ರೂಪಾಯಿ ಅಕ್ಕಿ, ವಾಟ್ರಿಗೆ 90 ರೂಪಾಯಿ, ಪೆಟ್ರೋಲಿಗೆ. ಸಾಕಷ್ಟು ಮನೆ ಹಬ್ಬಗಳು ಮತ್ತೆ ಗೃಹ ಪ್ರವೇಶಗಳು, ಮದುವೆಗಳು ಸಿಕ್ಕಾಪಟ್ಟೆ ಇದಾವೆ. ಮುಹೂರ್ತ ಚೆನ್ನಾಗಿರೋದ್ರಿಂದ ಸಾಯಂಕಾಲಂತೂ ಹೋಗೋದಂದ್ರೆ ಒಂದು 50 ಹೋಗೋದ್ರಿಂದ ನಾವೇ ಒಂದು 20 ಹೋಗ್ಬೇಕಾಗಿತ್ತು. ಆದ್ರೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ನಟನೆ ಹೇಳಿದ್ದೆ, ಇಲ್ಲ ನೋಡೋಣ ಆದ್ರೆ ಬರ್ತೀನಿ ಅಂತ. ಸಾಹೇಬರು ಫೋನ್ ಮಾಡಿದ್ರಿಲ್ಲ, ನಾನು ಹೋಗ್ತಾ ಇದ್ದೀನಿ ಅಂತ. ಹಾಗೆ ಮತ್ತೆ ಬಂದೆ. ಬಹಳ ಒಳ್ಳೆಯದು. ಯಾಕಂದ್ರೆ ಸುಮಾರು ವರ್ಷಗಳಿಂದ ಇದನ್ನ ಆಚರಣೆ ಮಾಡ್ಕೊಂಡು ಬಂದರೆ ನಮ್ಮ ದಲಿತ ಸಂಘಟನೆಯ ಸಮಿತಿಯವರು. ಯಾಕಪ್ಪ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ನಮಗೆ ಬರೆದು ಕೊಡದೆ ಹೋಗಿದ್ರೆ ನಮ್ಮ ಭಾರತ ದೇಶಕ್ಕೆ, ನಾವು ನೀವೆಲ್ಲರೂ ಸಹ ಈ ನಿಟ್ಟಿನಲ್ಲಿ ಕೂತು ಮಾತನಾಡುವಂತ ಒಂದು ಶಕ್ತಿ ಇಲ್ಲ ನಮ್ಮ ಹತ್ರ. ಎಲ್ಲ ಒಂದ್ ಕಡೆ ತುಳಿತಕ್ಕೆ ಒಳಗಾಗಿ ಅನೇಕ ಸಮುದಾಯಗಳು ಇದ್ದಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಒಂದು ಸಂವಿಧಾನ ಕೊಟ್ಟ ಮೇಲೆ ಅದಕ್ಕೆ ಆ ಸಂವಿಧಾನ ಮುಖಾಂತರ ಸಾಕಷ್ಟು ತುಳಿತಕ್ಕೆ ಒಳಗಾದಂತವರು ಇವತ್ತು ಹಂತ ಮೇಲೆ ಬಂದಿದ್ದಾರೆ. ಅಂತ ಒಬ್ಬ ನಾಯಕರ ಇವತ್ತು ಜನ್ಮ ದಿನಾಚರಣೆಯನ್ನ ನಾವು ನೀವೆಲ್ಲರೂ ಆಚರಣೆ ಮಾಡ್ತಾ ಇದ್ರು. ಇದನ್ನ ಇತ್ತೀಚಿನ ದಿನಗಳಲ್ಲಿ ಅವತ್ತು ಬರೀ 1 ದಿವಸ ಮಾತ್ರ ಆಚರಣೆ ಮಾಡೋರು. ಇತ್ತೀಚಿನ ದಿನಗಳಲ್ಲಿ 1 ತಿಂಗಳು ಪೂರ್ತಿ ಈ ಅಂಬೇಡ್ಕರ್ ಅವರ ನೆನಪಿಗೋಸ್ಕರ ಆಚರಣೆ ಮಾಡ್ತಾ ಬರ್ತಾ ಇದೆ. ಅದು ಬಹಳ ಒಳ್ಳೆಯದು. ಯಾಕಂದ್ರೆ ಅವರ ಸಂವಿಧಾನವನ್ನ ನಾವು ಸಹ ಅದನ್ನ ಪಾಲನೆ ಮಾಡಿಕೊಂಡು ಅವ್ರು ಹಾಕಿಕೊಟ್ಟ ಅಂತ ಸಂವಿಧಾನ ಏನಿದೆ ಇವತ್ತು ನಮ್ಮ ಇಡೀ ಪ್ರಪಂಚಕ್ಕೆ ಈ ನಮ್ಮ ಭಾರತದ ಸಂವಿಧಾನ ಅಷ್ಟು ಪ್ರಜಾಪ್ರಭುತ್ವಕ್ಕೆ ಕೊಟ್ಟಂತ ಸಂವಿಧಾನ ಇದೆಯಲ್ಲ, ಬಹಳ ಅದ್ಭುತವಾದ ಸಂವಿಧಾನ. ಹಾಗಾಗಿ ಅಂತ ಮುಂದೆ ಆಚರಣೆಗಳನ್ನ ನಾವೆಲ್ಲರೂ ನಿಮ್ಮ ಜೊತೆಗೆ ಸದಾ ಕೈ ಜೋಡಿಸ್ತು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚಾಗಿಲ್ಲ ಈ ಅಂಬೇಡ್ಕರ್ ಜನ್ಮದಿನಾಚರಣೆಗೆ ಅಂಗವಾಗಿ ಸಂಘಟನೆ ಆಗೋಣ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮುಂದೆ ನಮ್ಮ ನಾಯಕರು ಇದ್ರ ಬಗ್ಗೆ ಅತಿ ಹೆಚ್ಚಾಗಿ ಮಾತಾಡ್ತಾರೆ. ಬಹಳ ವಿಷಯವಾಗಿ ಬಹಳ ಗೌರವಪೂರ್ವಕವಾಗಿ ಮಾತಾಡ್ತಾರೆ ಅಂತ ಹೇಳ್ತಾ ನನ್ನ ಕರೆಸಿ ಸ್ವತಂತ್ರ ಆಗಿದೆ ಅಂತ ಹೇಳಿದ್ರೆ ಇವತ್ತಿನ ಪ್ರಾರಂಭ ಆಗಿದೆ. ಸ್ವತಂತ್ರ ಆಗಲಿಕ್ಕೆ ಪ್ರಾರಂಭ ಆಗಿದ್ದು 1980 1891ರಲ್ಲಿ ಬಾಬಾ ಸಾಹೇಬರು 14ನೇ ತಾರೀಕಿಗೆ ಹುಟ್ಟಿದ್ರು. ಅವತ್ತು ನಮ್ಮ ದೇಶಕ್ಕೆ ನಿಜವಾದ ಬೆಳಕು, ನಿಜವಾದ ಅರ್ಥ ಬಂದಂತೆ ಆಗಿದೆ. ಅದೇ ರೀತಿ ಇವತ್ತು ದಲಿತರು ಏನಾದ್ರು ನಿಜವಾಗ್ಲೂ ಉಸಿರಾಡ್ತಿದ್ದಾರೆ, ನಿಜವಾಗ್ಲೂ ಎಲ್ಲ ಸ್ವಾವಲಂಬಿಯ ಬದುಕನ್ನ ಕಾಣ್ತಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನ ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನ ಕಾರಣ ಅಂತ ಹೇಳಲಾಗ್ತದೆ. ಅದೇ ರೀತಿ ಇವತ್ತು ಸಂಘಟನೆ ಮಾಡೋದಂದ್ರೆ ಒಂದು ಸವಾಲಾಗಿದೆ. ಸಂಘಟನೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿ ನಮ್ಮಂತರ ಮೇಲಿದೆ. ಸಂಘಟನೆ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸಂಘಟನೆ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತ ತಮ್ಮ ವೇದಿಕೆ ಎಲ್ಲ ಮುಖಂಡರಿಗೆ ವಂದಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮಹಿಳೆಯ ಬಂಧುಗಳು, ಎಲ್ಲ ದಲಿತ ಬಂಧುಗಳು ವಂದಿಸಿ, ಈಗ ಸಮಯದ ಅಭಾವ ಇದೆ, ನಮ್ಮ ಸಾಹೇಬರು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಹಂಗಾಗಿ ಮಾನ್ಯ ಸಚಿವರು ಹಾಲಪ್ಪನವರಿಗೆ ಜೈನ ಧರ್ಮ ಅಹಿಂಸಾ ತತ್ವ ಬೋಧಿಸುವ ಮೂಲಕ ಸರ್ವರು ಪರಿಪಾಲಿಸುವ ಸಂದೇಶ ನೀಡಿದೆ ಎಂದು ಸಂಸದ BY ರಾಘವೇಂದ್ರ ತಿಳಿಸಿದರು.
ಸಾಗರ ತಾಲೂಕಿನ ಬಿದರೂರಿನಲ್ಲಿ ಬುಧವಾರ ವರ್ಧಮಾನ ಸ್ವಾಮಿಯ ಪಂಚಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಂಡು ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಬಸದಿ ಸಮಿತಿಯ ಶಾಂತಾರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಟಿಡಿ ಮೇಘರಾಜ್, ರಾಜಶೇಖರ್ ಗಾಳಿಪುರ, ನಾಗರಾಜ್ ಬೊಬ್ಬಿಗೆ, ಲಕ್ಷ್ಮೀನಾರಾಯಣ್, ದಿನೇಶ್ ಜೈನ್, ಶಶಿಕಲಾ ದಿನೇಶ್ ಇನ್ನಿತರರು ಹಾಜರಿದ್ದರು. ಶ್ರೀ ಕೋಸ್ಮಾಂಡಿನಿ ದೇವಿ ಇರ್ಬೋದು, ಶ್ರೀ ಪದ್ಮಾವತಿ ದೇವಿ ಇರ್ಬೋದು, ಆ ಶಕ್ತಿ ದೇವತೆಗಳ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಅವಕಾಶ ನನ್ನ ಜೀವನದಲ್ಲಿ ಸಿಕ್ಕಿದೆ. ಇವತ್ತು ಇದೇ ಭಾಗದಲ್ಲಿ ಕೇವಲ ಒಂದು ತಗಡಿನ ಒಂದು ಕುಟೀರ ಇತ್ತು. ಚುನಾವಣೆ ಪೂರ್ವದಲ್ಲಿ ನಾನು ಇಲ್ಲಿ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ಲಿಕ್ಕೆ ಅಂತ ಇಲ್ಲಿ ಬಂದಾಗ ಅಲ್ಲಿ ಇವತ್ತು ಎಷ್ಟೊಂದು ಈ ಬಸದಿಯ ಈ ಭಾಗದ ಅಭಿವೃದ್ಧಿ ಆಗಿದೆ. ಬಸದಿ ಎಷ್ಟು ಎತ್ತರಕ್ಕೆ ಕಟ್ಟುವಂಥ ಕೆಲಸ, ವಿಶೇಷವಾಗಿ ಕೇವಲ 300 ಚಿಲ್ಲರೆ ಇರುವಂಥ ಈ ಭಾಗದ ಈ ಬಸದಿಗೆ ಸಂಬಂಧಪಟ್ಟಂತ ಈ ಸೀಮೆಯ ಮನೆಗಳು ಒಟ್ಟಾಗಿ ಸೇರಿ ಇಡೀ ರಾಜ್ಯದ ನಮ್ಮ ಜಿಲ್ಲೆಯ ಸಮಾಜದ ಸಹಕಾರವನ್ನು ಪಡೆದುಕೊಂಡು ತಮ್ಮ ಶ್ರಮದ ಬೆವರಿನ ಹನಿಯನ್ನ ದುಡಿಮೆಯ ಒಂದು ದಾನವನ್ನ ಮಾಡಿ ಇವತ್ತು ತಾಯಿಗೆ ನೆರಳನ್ನ ಮಾಡುವಂತ ಪವಿತ್ರವಾದಂತಹ ಕಾರ್ಯವನ್ನ ಮಾಡಿದ್ದಾರೆ. ಆ ಎಲ್ಲ ದಾನಿಗಳಿಗೆ ವೇದಿಕೆ ಪರವಾಗಿ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಅತ್ಯಂತ ನಮ್ಮಲ್ಲಿರುವಂತಹ ಅನೇಕ ಧರ್ಮಗಳಲ್ಲಿ ಜೈನ ಧರ್ಮ ಪಾಲನೆ ಮಾಡುವಂಥದ್ದು ತುಂಬಾ ಕಷ್ಟಕರವಾದಂಥ ಒಂದು ಸವಾಲು. ವಿಶೇಷವಾಗಿ ಅಹಿಂಸಾ ನೀತಿ ಏನಿದೆ ಅದನ್ನು ಚಾಚೂ ತಪ್ಪದೆ ಒಂದು ನೊಣನೂ ಕೂಡ ಅದನ್ನ ಸಾಯಿಸಬಾರ್ದು ಅಂತ ಹೇಳಿ, ಕೀಟವನ್ನು ಕೂಡ ಸಾಯಿಸಬಾರ್ದು ಅಂತ ಹೇಳಿ ಹೋಗ್ಬೇಕಾದ್ರೆ ಗೊತ್ತೋ ಗೊತ್ತಿಲ್ಲ ನಂಗೆ ಇರುವೆ ಹಾಕೊಂಡು ಹೋಗ್ತಾ ಇದ್ರೆ ಅದ್ರ ಮೇಲೆ ಕಾಲು ಇಡಬಾರ್ದು ಅಂದ್ಕೊಂಡು ಆ ರೀತಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಶ್ವೇತಾಂಬರು, ದಿಗಂಬರರು ಎಲ್ಲ ರೀತಿಯಂತ ಯತಿವರ್ಗಗಳನ್ನ ನಾವೆಲ್ಲರೂ ಕೂಡ ನೋಡ್ಕೊಂಡು ಬರ್ತಾ ಇರ್ತೀವಿ. ವಿಶೇಷವಾಗಿ ನಮ್ಮ ಜೈನ ಧರ್ಮದ ಮೂಲ ಜಿಯೋ ಅವ್ರ ಜೀನೆದು ಬದುಕು ಮತ್ತೆ ಬದುಕಲಿಕ್ಕೋಸ್ಕರ ಬಿಡು, ಉಳಿದವ್ರನ್ನು ಕೂಡ ಬದುಕಕ್ ಬಿಡು ಅನ್ನುವಂಥ ಒಂದು ಶ್ಲೋಕವನ್ನು ಇಟ್ಕೊಂಡು ಇದನ್ನ ಕಾರ್ಯಕ್ರಮವನ್ನ ಚಾಚು ತಪ್ಪದೆ ಇದನ್ನ ಜಾರಿ ತರುವಂತ ಪ್ರಯತ್ನ ಗುರುಗಳ ಒಂದು ಆಶೀರ್ವಾದದಿಂದ ನಡೀತಾ ಇದೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಮೊನ್ನೆ ಒಂದು ಹಿಂದೂ ಪೇಪರ್ ಆರ್ಟಿಕಲ್ ಅಲ್ಲಿ ಓದ್ಕೊಂಡು ಬರ್ಬೇಕಾದಾಗ ಅದ್ರಲ್ಲಿ ಮೆನ್ಷನ್ ಮಾಡಿದ್ರು, ನಾಳೆ 2035ನೇ ಇಸ್ವಿಗೆ ನಮ್ಮ ಯುವಕರು ಮಾನಸಿಕ ಖಿನ್ನತೆಯ ಸಂಖ್ಯೆ ದಿನ 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 ಹೆಚ್ಚಾಗ್ತಾ ಇದೆ. ಮೊಬೈಲ್ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಇದೆ. ದಿನ ಮಲಗುವಂತ ಸಮಯ 2 ಗಂಟೆ ಮುಂದೆ ಪೋಸ್ಟ್ಪೋನ್ ಆಗ್ತಾ ಇದೆ. ಬೆಳಗ್ಗೆ ಏಳೋದು ಕೂಡ 2 ಗಂಟೆ ಸೂರ್ಯ ಉದಯ ಆದ್ರೂ ಕೂಡ ಆಮೇಲೆ ಎದ್ದು ದೇವರಿಗೆ ಕೈ ಮುಗಿಯುವಂತ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಜನಸಂಖ್ಯೆಗೆ ನಮಗೆ ಬರುವಂತ ದಿನದಲ್ಲಿ ನ್ಯೂರಾಲಜಿಸ್ಟ್ ಇರ್ಬೋದು, ಸೈಕ್ಯಾಟ್ರಿಸ್ಟ್ ಇರ್ಬೋದು, ಕೊರತೆ ಆಗುತ್ತೆ. ದೇಶಕ್ಕೆ ಒಂದು ಯುವಶಕ್ತಿ ನಾಳೆ ದೊಡ್ಡ ಒಂದು ಸಮಸ್ಯೆ ಆಗ್ಬೋದು ಅಂತ ಹೇಳಿ ಆ ಲೇಖನ ಹಾಕಿದ್ರು. ಮತ್ತೆ ಈಗಿರುವಂತ ಪ್ರಕಾರ 3,000 to 4,000 ಜನ ಒಬ್ಬ ಡಾಕ್ಟರ್ಸ್ ಇದ್ದಾರೆ. ನಮಗೆ 1,000 ಜನರಿಗೆ ಒಬ್ಬರಾದ್ರೂ ಕೂಡ ಬೇಕು ಅಂತ ಗಾಳಿಪುರವ್ರೆ ಅದರ ಲೇಖನದಲ್ಲಿ ಇತ್ತು. ಆದ್ರೆ ನಾನು ಈ ಪವಿತ್ರವಾದಂತಹ ವೇದಿಕೆಯಲ್ಲಿ ಬಂದು ಸ್ವಸ್ಥಶ್ರೀ ಭಟ್ಟಾಚಾರ್ಯ ಸ್ವಾಮಿಗಳನ್ನು ನೋಡಿದಾಗ ನಮಗೆ ಮುಂದಿನ ದಿನದಲ್ಲಿ ಬೇಕಾಗಿರೋದು ಡಾಕ್ಟರ್ ಅಲ್ಲ, ಸೈಕ್ಯಾಟ್ರಿಸ್ಟ್ ಅಲ್ಲ, ನಮಗೆ ಬೇಕಾಗಿರೋದು ಪರಮ ಪೂಜೆ ಆಚಾರ್ಯ ಪುಣ್ಯಸಾಗರ ಸ್ವಾಮೀಜಿಗಳು ಇರ್ಬೋದು, ಸ್ವಸ್ತಿ ಭಟ್ಟಾಚಾರ್ಯ ಸ್ವಾಮೀಜಿಗಳು ಅವಶ್ಯಕತೆ ಈ ದೇಶಕ್ಕೆ, ಈ ಹಿಂದೂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಇದಕ್ಕೆ ಬೇಕು ಅನ್ನೋದು ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್.